ಆಕಾಶವಾಣಿ ಆರೋಗ್ಯ ಸಂಚಿಕೆ. ಮಳೆಗಾಲದಲ್ಲಿ ಕಾಡುವ ಸಾಂಕ್ರಾಮಿಕ ಕಾಯಿಲೆಗಳು, ಚಿಕಿತ್ಸೆ, ಪರಿಹಾರ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಈ ಕುರಿತು ವಿಜಯನಗರ ಜಿಲ್ಲೆಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಾದ ಡಾ ಕಮಲಮ್ಮ ಅವರೊಡನೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ಮಳೆಗಾಲ ಬಂತು ಅಂದ್ರೆ ವಾತಾವರಣದ ಹಸಿರಿನ ಜೊತೆಗೆ ಹಲವಾರು ಆರೋಗ್ಯಿಕ ಸಮಸ್ಯೆಗಳನ್ನ ತನ್ನೊಡನೆ ಹೊತ್ತು ತರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಕಾಡುವ ಸಾಂಕ್ರಾಮಿಕ ಕಾಯಿಲೆಗಳು ಯಾವುವು, ಪರಿಹಾರ ಏನು, ಮತ್ತೆ ಚಿಕಿತ್ಸೆ ಏನು, ಮತ್ತೆ ಮುನ್ನೆಚ್ಚರಿಕಾ ಕ್ರಮಗಳು ಏನೇನೆಲ್ಲ ನಾವು ತಗೋಬೇಕಾಗುತ್ತೆ, ಈ ವಿಷಯವಾಗಿ ಇಂದು ನಮ್ಮೊಡನೆ ಮಾತನಾಡಲು ಬಂದಿದ್ದಾರೆ ವಿಜಯನಗರ ಜಿಲ್ಲಾ ಆರೋಗ್ಯ ಇಲಾಖೆಯ ಡಾಕ್ಟರ್ ಕಮಲಾ ಮೇಡಮ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ, ಈ ಸಾಂಕ್ರಾಮಿಕ ರೋಗಗಳು ಯಾವ ರೀತಿ ಹರಡ್ತವೆ ಅಂತ ಹೇಳ್ತೀರಾ? ಈಗ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು ಅಂದರೆ ಹೆಚ್ಚು ಸೊಳ್ಳೆಗಳಿಂದ ಹರಡ್ತಕ್ಕಂಥ ಕಾಯಿಲೆಗಳು. ಈ ಸೊಳ್ಳೆಗಳಿಂದ ಹರಡ್ತಕ್ಕಂಥ ಕಾಯಿಲೆಗಳು ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ, ಮೆದುಳು ಜ್ವರ ಮತ್ತು ಆಣೆಕಾಲು ರೋಗ ಮತ್ತು ಇತ್ತೀಚೆಗೆ ಜಿಕಾ ವೈರಸ್ ಅನ್ನೋದು. ಇವು ಸೊಳ್ಳೆಗಳು ಒಬ್ಬರಿಗೆ ಕಚ್ಚಿ ಮತ್ತೊಬ್ಬರಿಂದ ಕಚ್ಚುವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ಈ ಒಂದು ಸಾಂಕ್ರಾಮಿಕ ರೋಗಗಳು ದೈಹಿಕ ದ್ರವ ಮತ್ತೆ ಕೀಟಗಳ ಕಡಿತ ಅಥವಾ ಗಾಳಿಯ ಮೂಲಕ ಹರಡಿ ಯಾವ ರೀತಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ಮೇಡಮ್? ಈಗ ಮಲೇರಿಯಾದಿಂದ ಒಬ್ಬ ವ್ಯಕ್ತಿ ಬಳಲ್ತಾ ಇರ್ತಾನೆ ಅಥವಾ ಡೆಂಗು ಜ್ವರದಿಂದ ಒಬ್ಬ ವ್ಯಕ್ತಿ ಬಳಲ್ತಾ ಇರ್ತಾನೆ. ಅವನಿಗೆ ಕಚ್ಚಿದಂಥ ಒಂದು ಸೊಳ್ಳೆ ಅವನ ರಕ್ತವನ್ನು ಕುಡಿಯಬೇಕಾದ್ರೆ ಈ ರೋಗಾಣುಗಳು ಸೊಳ್ಳೆಯ ದೇಹವನ್ನು ಪ್ರವೇಶಿಸ್ತವೆ. ಆಮೇಲೆ ಆ ಸೊಳ್ಳೆಗಳು ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಆ ಒಂದು ರೋಗ ಕ್ರಿಮಿಗಳೇನ ಸೊಳ್ಳೆಗಳ ದೇಹದಲ್ಲಿ ಪ್ರವೇಶ ಆಗಿರ್ತವೆ, ಅದು ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಯ ರಕ್ತದಲ್ಲಿ ಅವು ಸೇರ್ಕೊಳ್ತವೆ. ಹೀಗಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಈ ಸೊಳ್ಳೆ ಕಚ್ಚೋದ್ರಿಂದ ಈ ಕಾಯಿಲೆಗಳು ಬರ್ತವೆ. ಮಳೆ ನೀರು ಅಥವಾ ನೀರಿನಿಂದಲೇ ಹುಟ್ಟುತ್ತೆ ಅಂತ ಹೇಳ್ತೀವಿ ಸೊಳ್ಳೆಗಳು, ಹೌದ್ರಾ ಮೇಡಮ್? ಹೌದೌದು. ಸೊಳ್ಳೆಗಳು ನಿಂತ ನೀರಿನ ತಾಣಗಳು, ತಗ್ಗು, ದಿಣ್ಣೆ, ಹಳ್ಳಗಳಂತ ಇರ್ತಾವಲ್ಲ, ಊರುಗಳಲ್ಲಾಗಿರ್ಬೋದು, ಊರು ಹೊರಗಡೆ ಆಗಿರ್ಬೋದು, ಈ ಮಳೆ ಬಂದಾಗ ಅದರಲ್ಲಿ ನೀರು ಸಂಗ್ರಹ ಆಗ್ತವೆ. ಸಂಗ್ರಹವಾದಂಥ ಈ ನೀರಿನಲ್ಲಿ ಒಂದು 4-5 ದಿನಗಳಾದ ಮೇಲೆ ಆ ಸೊಳ್ಳೆಗಳು ಅದರ ಮೇಲೆ ಮೊಟ್ಟೆಗಳನ್ನ ಇಡ್ತವೆ. ಮೊಟ್ಟೆಗಳಿಟ್ಟ ಮೇಲೆ ಆ ಮೊಟ್ಟೆಗಳು ಲಾರ್ವಾ ಆಗ್ತವೆ. ಲಾರ್ವಾ ಹೋಗಿ ಪ್ಯೂಪ ಆಗ್ತವೆ. ಪ್ಯೂಪ ಆದಮೇಲೆ ಮತ್ತೆ ಅವು ಅಡಲ್ಟ್ ಮೊಸ್ಕಿಟೋಗಳಾಗಿ ಈ ಪರಿಸರದಲ್ಲಿ ಮತ್ತೆ ಸೇರ್ಕೋತವೆ. ಆವಾಗ ಅವು ಮನುಷ್ಯನಿಗೆ ಕಚ್ಚಕ್ಕೆ ಪ್ರಾರಂಭ ಮಾಡ್ತವೆ. ಸೊ ಹಾಗಾದ್ರೆ ಮನೆ ಮತ್ತು ಸುತ್ತಮುತ್ತಲಿನ ಆವರಣದಲ್ಲಿ ನೀರು ನಿಲ್ಲದಂತೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀರಾ ಕೇಳೋರಿಗೆ? ಈಗ ಮಳೆ ಬಂದಾಗೆ ಮನೆ ಸುತ್ತಮುತ್ತ, ಮನೆ ಹೊರಗು ಒಳಗೂ ನೀರು ನಿಂತ್ಕೊಳ್ಳುತ್ತೆ. ಆ ನಿಂತ ನೀರಿನ ತಾಣಗಳನ್ನು ನಾವೇನು ಮಾಡಬೇಕು ಅಂತಂತಂದರೆ, ತಗ್ಗು ಗುಂಡಿಗಳಿದ್ದರೆ ಅವುಗಳನ್ನು ಮಣ್ಣಿನಿಂದ ಮುಚ್ಚಬೇಕು. ಅಲ್ಲಿಗೂ ಏನಾದರೂ ತುಂಬ ದೊಡ್ಡ ಪ್ರಮಾಣದ ತಗ್ಗುಗಳಿದ್ವು, ಅವನ್ನ ಮುಚ್ಚೋಕೆ ಆಗ್ತಾ ಇಲ್ಲಪ್ಪ ಅಂತಂತಂದರೆ ಅದರಲ್ಲಿ ಫಿಶ್ಗಳನ್ನು ಬಿಡಬೇಕು. ಗಫಿ ಮತ್ತು ಗ್ಯಾಂಬಿಜಿ ಎಂಬ 2 ಜಾತಿಯ ಫಿಶ್ಗಳು ಇರ್ತವೆ. ಅವು ಈ ಸೊಳ್ಳೆಗಳ ಲಾರ್ವಾವನ್ನೇ ತಿಂದು ಅವು ಬದುಕೋದು. ಹಾಗಾಗಿ ಆ ಫಿಶ್ಗಳನ್ನು ಅದರಲ್ಲಿ ಬಿಟ್ಬಿಟ್ರೆ ಅವು ಆ ಸೊಳ್ಳೆಗಳ ಲಾರ್ವಾಗಳನ್ನು ತಿಂದು ಅವು ಆ ಲಾರ್ವಾಗಳು ಮುಂದೆ ದೊಡ್ಡವಾಗಿ ಪ್ಯೂಪಾಗಿ ಸೊಳ್ಳೆ ಆಗದಂಗೆ ಆ ಹಂತದಲ್ಲಿ ಅವು ತಡೆ ಹಿಡಿತವೆ. ಆಮೇಲೆ ಮನೆ ಒಳಗಡೆ ಮತ್ತು ಮನೆ ಮುಂದುಗಡೆ ಜನಗಳು ಏನಾದರೂ ಕೆಲವೊಂದು ಘನತ್ಯಾಜ್ಯ ವಸ್ತುಗಳನ್ನ ಇಟ್ಕೊಂಡಿರ್ತಾರಲ್ಲ, ಡ್ರಮ್ಗಳಾಗಿರ್ಬೋದು, ಮುರುಕುದು ಪ್ಲಾಸ್ಟಿಕ್ಕು ಬಕೆಟ್ಗಳು, ಚಂಬುಗಳು ಅಥವಾ ಹೂಕುಂಡಗಳು, ಏನಾದರೂ ಪ್ಲಾಸ್ಟಿಕ್ಕಿನ ಅಂಥ ಸಾಮಾನುಗಳಿದ್ದರೆ, ಎಳೆನೀರಿನ ಚಿಪ್ಪುಗಳು ಇಟ್ಕೊಂಡಿದ್ರಪ್ಪ ಅಂತಂದರೆ ಅದರಲ್ಲಿ ಮಳೆ ನೀರು ಸಂಗ್ರಹವಾಗಿ ಅದರಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿ ಆಗೋಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹೀಗಾಗಿ ಅವರವರು ಕುಟುಂಬದವರೇ ಅವನ್ನ ಸ್ವಚ್ಛ ಮಾಡಿಕೊಂಡು ಅದರಲ್ಲಿ ನೀರು ನಿಲ್ದಂಗೆ ನೋಡ್ಕೊಂಡ್ಬಿಟ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗಲ್ಲ. ಇನ್ನು ತುಂಬಾ ಜನ ಅಲಂಕಾರಿಕವಾಗಿನೂ ಮನೆ ಮುಂದೆ ಒಂದು ಪಾಂಡ್ ಅಂತ ಬೆಳೆಸಿರ್ತಾರೆ, ಅದರಲ್ಲಿ ಕಮಲ್ದು ಎಲ್ಲ ಹಾಕಿರ್ತಾರೆ. ಸ್ವಚ್ಛವಾದ ನೀರಲ್ಲೇ ಇಡುತ್ತೆ ಮೊಟ್ಟೆ ಅಂತ ಹೇಳ್ತಾರೆ. ಇದು ಸ್ವಚ್ಛವಾದ ನೀರು ಅಂತಂದ್ರೆ ಏನು? ಡ್ರೈನೇಜ್ ನೀರಲ್ಲ. ಡ್ರೈನೇಜ್ ನೀರಲ್ಲಿ ಆ ಸೊಳ್ಳೆ ಬೆಳೆಯಲ್ಲ. ಯಾವುದು ಡೆಂಗು ಜ್ವರವನ್ನು ಬರ್ತಕ್ಕಂಥ ಸೊಳ್ಳೆ ತರ್ತಕ್ಕಂಥ ಸೊಳ್ಳೆ ಡ್ರೈನೇಜ್ ನೀರಲ್ಲಿ ಬೆಳೆಯಲ್ಲ. ಸ್ವಚ್ಛವಾದ ನೀರು ಅಂತಂದರೆ ಮನೆಗಳಲ್ಲೇ ನಾವು ಶೇಖರಣೆ ಮಾಡ್ಕೊಂಡಿರ್ತಕ್ಕಂಥ ನೀರು. ಕಮಲದ ಹೂ ಇಡೋದಾಗಿರ್ಬೋದು, ಹೂಕುಂಡ ಆಗಿರ್ಬೋದು, ಅವೆಲ್ಲ ಡ್ರೈನೇಜ್ ನೀರಿನಷ್ಟು ಕೊಳಕಾಗಿರಲ್ಲ. ಇವು ಸ್ವಚ್ಛವಾಗಿ ಇರ್ತವೆ. ಇವು 5-6 ದಿವಸಗಳು ಇವು ಮುಚ್ಚಳ ಇಲ್ದಂಗೆ ಅವಂಗೆ ಓಪನ್ ಆಗಿ ಬಿಟ್ಟಾಗ ನೀರಿನ ಮೇಲೆ ಒಂದು ತೆಳುವಾದ ಒಂದು ಪೊರೆ ಬೆಳೀತದೆ ನೀರಿನಲ್ಲಿ. ಅದೇ ಪಾಚಿ ಬೆಳೆದಾಗ ಅದರ ಮೇಲೆ ಅವು ಮೊಟ್ಟೆಗಳನ್ನು ಇಡ್ತವೆ. ಆ ಮೊಟ್ಟೆಗಳು ಲಾರ್ವಗಳಾಗಿ ಆಮೇಲೆ ಅವು ಪ್ಯೂಪ ಆಗಿ ಮತ್ತು ಅಡಲ್ಟ್ ಸೊಳ್ಳೆ ಆಗ್ತವೆ. ಈ ಒಂದು ಏನು ಕಮಲದ ಹೂವಿನ ಇಡ್ತಾರಲ್ಲ, ಇವೆಲ್ಲ ಪಾಂಡ್ಗಳು ಅಂಥವೆಲ್ಲ ಮಾಡ್ಕೊಂಡಿರ್ತಾರಲ್ಲ, ಅಂಥದ್ರಲ್ಲಿ ಗ್ಯಾಂಬಿಜಿಯ ಗಫಿ ಫಿಶ್ಗಳನ್ನು ಬಿಟ್ಬಿಟ್ರೆ ಆ ಲಾರ್ವಗಳೇ ಉತ್ಪತ್ತಿ ಆಗದಂಗೆ ಆ ಸಂತತಿ ಮುಂದುವರಿದಂಗೆ ಅವು ನೋಡ್ತಾ ಇರ್ತವೆ. ಇನ್ನು ಸಣ್ಣ ಪಾಟ್ಗಳಲ್ಲಿ ಏನಾದರೂ ನೀರುಗಳು ತುಂಬಿಟ್ಟಿದ್ರೆ 2-3 ದಿವಸಗಳಿಗೊಮ್ಮೆ ಆ ನೀರನ್ನು ಚೆಲ್ಲಿ ಮತ್ತೆ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಈ ಸೊಳ್ಳೆಗಳ ಉತ್ಪತ್ತಿ ಆಗಲ್ಲ.
ಅಂದ್ರೆ ಈ ಫಿಶಸ್ ಅಂತ ಹೇಳಿದ್ರೆ ಮೀನುಗಳು ಅದು ಎಲ್ಲಿ ಸಿಗುತ್ತೆ ಮೇಡಮ್? ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಇವನ್ನ ಹ್ಯಾಚರಿ ಕನ್ಸ್ಟ್ರಕ್ಷನ್ ಅಂತ ಮಾಡಿರ್ತೀವಿ. ಅದರಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತು ನಮ್ಮ ವೈದ್ಯಾಧಿಕಾರಿಗಳು ಅದ್ರ ಬಗ್ಗೆ ಎಲ್ಲ ಕೇರ್ ತಗೋತಾ ಇರ್ತಾರೆ. ಅದರಲ್ಲಿ ಆ ಮೀನುಗಳನ್ನು ಗಾಂಬೀಜಿಯ ಮತ್ತು ಗಫಿ ಜಾತಿಯ ಫಿಶ್ಗಳೇನಿದ್ದಾವೆ ಅವನ್ನು ಆ ಒಂದು ಏನು ನಾವು ಹ್ಯಾಚರಿ ಕನ್ಸ್ಟ್ರಕ್ಷನ್ ಅಂತ ಮಾಡಿರ್ತೀವಿ ಮೀನಿನ ತೊಟ್ಟಿಗಳು, ಅದರಲ್ಲಿ ಅವನ್ನ ಬೆಳೆಸ್ತಾ ಇರ್ತೀವಿ. ಅದರಲ್ಲಿ ಅವು ತಮ್ಮ ಸಂತಾನ ಅಭಿವೃದ್ಧಿ ಮಾಡ್ತಾ ಇರ್ತವೆ. ಅಲ್ಲಿಂದ ತೊಗೊಂಬಂದು ನಮ್ಮ ಆರೋಗ್ಯ ಇಲಾಖೆಯವರಿಗೆ ಈ ವಿಷಯ ತಿಳಿಸಿದರೆ ಅವರು ಬಿಡ್ತಾರೆ. ಸೊ ಎಲ್ಲ ಸಾಂಕ್ರಾಮಿಕ ಕಾಯಿಲೆಗಳ ಮೂಲ ಸ್ವಚ್ಛತೆಯ ಕೊರತೆ ಅಂತ ಹೇಳ್ತೀವಿ. ಹೌದು. ಈ ಕುರಿತು ಜನಜಾಗೃತಿ ಹೇಗೆ ಮೂಡಿಸ್ತೀರಾ ಮೇಡಮ್? ನಾವು ಈ ಒಂದು ಸಾಂಕ್ರಾಮಿಕ ರೋಗಗಳು ಅಂತಂತಂದರೆ ಸೊಳ್ಳೆಗಳಿಂದ ಹರಡ್ತಕ್ಕಂಥ ಕಾಯಿಲೆಗಳೇ ಆಗಿರ್ಬೋದು, ಮತ್ತು ಅಶುದ್ಧವಾದ ನೀರನ್ನು ನಾವು ಸೇವಿಸಿ ಅದರಿಂದ ಬರ್ತಕ್ಕಂಥ ವಾಂತಿ ಭೇದಿ ಪ್ರಕರಣಗಳಾಗಿರ್ಬೋದು, ಕರಳು ಬೇನೆಗಳಾಗಿರ್ಬೋದು, ಇವೆಲ್ಲದರ ಮೂಲನೂ ಸ್ವಚ್ಛತೆಯೇ ಇದೆ. ಸ್ವಚ್ಛತೆ ಇದ್ದಲ್ಲಿ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ಈ ಸ್ವಚ್ಛತೆಯನ್ನು ನಾವು ಯಾವ ಥರ ನೋಡ್ಕೋಬೇಕು ಅಂತಂತಂದರೆ, ಈ ಒಂದು ಏನು ಘನತ್ಯಾಜ್ಯ ವಸ್ತುಗಳನ್ನು ನಾವು ಸಂಗ್ರಹ ಮಾಡ್ಕೋಬಾರ್ದು, ಅವನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಡ್ರೈನೇಜ್ಗಳು ಬ್ಲಾಕ್ ಆಗದಂಗೆ ನೋಡ್ಕೋಬೇಕು. ಆಮೇಲೆ ಮನೆಯಲ್ಲಿ ಬಳಕೆಗಿಂತ ನೀರು ಏನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವ ಆ ನೀರಿಗೆ ಮುಚ್ಚಳುಗಳನ್ನು ಮುಚ್ಚುವ ವ್ಯವಸ್ಥೆ ಇಟ್ಕೊಂಡಿರಬೇಕು. ಈಗ ಮೇಲೆ ಸಿಂಟೆಕ್ಸ್ ಟ್ಯಾಂಕ್ ಇಟ್ಕೊಂಡಿರ್ತಾರೆ, ಗಾಳಿಗೋ ಮಳೆಗೋ ಆ ಮುಚ್ಚಳ ಒಡೆದುಕೊಂಡು ಹೋಗ್ಬಿಟ್ಟಿರ್ತೈತೆ ಅಥವಾ ಹಾರ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ಟಿರ್ತೈತೆ. ಅದು ಆಕಾಶದಿಂದ ಏನು ಕಸ ಬೀಳೆಲ್ಲ ಬಿಡು ಅಂತಂದೇಳಿ ಜನ ಹಂಗೆ ಬಿಟ್ಕೊಂಡ್ರೆ ಅದರಲ್ಲಿ ಸೊಳ್ಳೆಗಳು ಬೆಳಿತವೆ. ಅವೇ ಸೊಳ್ಳೆಗಳು ಮತ್ತು ನಮ್ಮನ್ನೇ ಬಂದು ಪಿಡುಗಾಗಿ ಕಾಡ್ತವೆ ಮತ್ತು ನಮಗೆ ರೋಗಗಳನ್ನ ಹಚ್ಚುತ್ತವೆ. ಆ ಥರ ನೀರಿಂದ ಸ್ವಚ್ಛತೆ ಇಟ್ಕೋಬೇಕು. ಇನ್ನು ಮನೆ ಸುತ್ತಮುತ್ತ ಈ ಒಂದು ಘನತ್ಯಾಜ್ಯ ವಸ್ತುಗಳು ಹೆಂಗಂದ್ರೆ ಬಿಸಾಡೋದ್ರಿಂದ ಅದರಲ್ಲಿ ನಿಂತ ನೀರುಗಳಲ್ಲಿ ಈ ಸೊಳ್ಳೆಗಳು ಬೆಳಿತವೆ. ಮನೆ ಒಳಗಡೆ ಅವು ಪ್ರವೇಶ ಮಾಡಿ ನಮ್ಮನ್ನು ಅವು ಕಾಡ್ತವೆ. ಹೀಗಾಗಿ ಈ ನಿಂತ ನೀರಿನ ತಾಣಗಳು ಮತ್ತು ಘನತ್ಯಾಜ್ಯ ವಸ್ತುಗಳು ಮತ್ತು ಡ್ರೈನೇಜ್ ಬ್ಲಾಕ್ ಆಗದಂಗೆ ನೋಡ್ಕೊಂಬಿಟ್ರೆ ನಮಗೆ ಎಷ್ಟೋ ಒಂದು ನಮಗೆ ರೋಗಗಳು ಬರ್ದಂಗೆ ನಾವು ತಡೆಗಟ್ಬೋದು. ಮುನ್ಸಿಪಾಲ್ಟಿಯವರಾಗಿರ್ಬೋದು, ಎಲ್ಲ ಪಂಚಾಯತಿಗಳಾಗಿರ್ಬೋದು, ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು ಕೂಡ ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ತಾರೆ. ಮತ್ತು ಪಂಚಾಯತಿಗಳವರು ಮತ್ತು ಮುನ್ಸಿಪಾಲ್ಟಿಯವರು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಕೈ ಜೋಡಿಸ್ತಾರೆ. ಇದೇ ಥರ ಸಾರ್ವಜನಿಕರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು. ಯಾಕಂದರೆ ನಾವೇ ತಾನೇ ಡ್ರೈನೇಜ್ನಲ್ಲಿ ಕಸವನ್ನು ಹಾಕಿ ನಾವೇ ಬ್ಲಾಕ್ ಆಗಂಗೆ ಮಾಡಿರ್ತೀವಿ. ನಾವೇ ನಮ್ಮ ಮನೆ ಒಳಗಡೆ ಹೊರಗಡೆ ನೀರನ್ನು ಸಂಗ್ರಹವಾಗುವಂತಹ ಘನತ್ಯಾಜ್ಯ ವಸ್ತುಗಳನ್ನು ನಾವೇ ಎಲ್ಲಂದ್ರಲ್ಲೇ ಬಿಸಾಡಿರ್ತೀವಿ. ನಾವೇ ಇದಕ್ಕೆ ಕಾರಣಕರ್ತರಾಗಿರ್ತೀವಿ. ಅದಕ್ಕೆ ಜನರಲ್ಲಿ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಬೇಕು. ಪರಿಸರನೇ ಶುದ್ಧವಾಗಿರ್ತದೆ ಮತ್ತು ನಾವೆಲ್ಲ ರೋಗಗಳಿಂದ ಮುಕ್ತವಾಗಿರಬಹುದು. ನಿಜ ಮೇಡಮ್. ಆಮೇಲೆ ಈ ಮಾರ್ಕೆಟ್ಗಳಲ್ಲಿ ತರಕಾರಿ ಹಣ್ಣಿನ ಅಲ್ಲಿ ಕೂಡ ತ್ಯಾಜ್ಯವನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ. ಹೌದು. ಸೊ ಅದರಿಂದಲೂ ಕೂಡ ಕಾಯಿಲೆಗಳು ಹರಡಬಹುದು ಅಂತಿರಲ್ಲ? ಹೌದೌದು. ಎಲ್ಲಂದ್ರಲ್ಲೇ ತರಕಾರಿಗಳನ್ನ ಮಾರಿಬಿಟ್ಟು ಹಂಗೆ ಅವರು ತಮ್ಮದು ವ್ಯಾಪಾರ ಮಾಡ್ಕೊಂಡು ಬಿಟ್ಟು ಹೋಗ್ಬಿಡ್ತಾರಲ್ಲ, ಅದು ಕೂಡ ಕೆಲವೊಂದು ಘನತ್ಯಾಜ್ಯ ವಸ್ತುಗಳಾಗಿ ಕೊಳೆತು ನಾರ್ತಾ ಇರ್ತೈತೆ. ಅದರಿಂದ ಕೂಡ ನಮಗೆ ರೋಗಗಳು ಬರೋಂಥ ಚಾನ್ಸಸ್ ಇದೆ. ಸೊ ಇದರಲ್ಲಿ ನಗರಸಭೆ, ಆರೋಗ್ಯ ಇಲಾಖೆ ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿ, ಸಾರ್ವಜನಿಕರ ಜವಾಬ್ದಾರಿ ಕೂಡ ತುಂಬಾ ಇದೆ ಅಂತ ಹೇಳ್ತೀರಾ? ಸಾರ್ವಜನಿಕರದೇ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಯಾಕಂತಂದ್ರೆ ನಾವು ಎಲ್ಲ ಕಡೆ ಊರಿನ ಜನರಿಗೆಲ್ಲ ನಾವು ಹೇಳ್ತಾ ಹೋಗೋ ಬದಲು ನಾವೇ ಇದನ್ನ ತಿಳ್ಕೊಂಡ್ಬಿಟ್ರೆ ನಮ್ಮ ಮನೆಯ ಒಳಗೆ ಹೊರಗೆ ಮತ್ತು ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ನಾವು ಇಟ್ಕೊಂಡ್ಬಿಟ್ರೆ ನಮ್ಮಿಂದಿಗೆ ಯಾವ ಕಾಯಿಲೆಗಳು ಬರೋದಿಲ್ಲ ಅಂತ ಪ್ರತಿಯೊಬ್ಬ ಮನುಷ್ಯರಲ್ಲಿ ಈ ಒಂದು ಜವಾಬ್ದಾರಿ ಉಟ್ಬಿಟ್ರೆ ನಮ್ಮ ಈ ಒಂದು ಆರೋಗ್ಯ ಇಲಾಖೆ ಆಗಿರ್ಬೋದು, ಮತ್ತು ಇವೆಲ್ಲ ನಗರಸಭೆಗಳಾಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಇಷ್ಟು ಒಂದು ಹೋರಾಟ ನಡೆಸೋಂಥದ್ದು ಪರಿಸ್ಥಿತಿ ಬರಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ಇದರಲ್ಲಿ ಜವಾಬ್ದಾರಿಯುತವಾಗಿ ನಮ್ಮನ್ನೇನ ನಾವು ನೋಡ್ಕೊಂಡ್ಬಿಟ್ರೆ ಸಾಕು. ಇದರಿಂದ ಎಲ್ಲದನ್ನು ನಾವು ಪರಿಸರನೆಲ್ಲ ನಾವು ಸ್ವಚ್ಛವಾಗಿಡೋಕ್ಕೆ ಒಂದು ದಾರಿ ಆಗ್ತದೆ ಅಂತ ಪ್ರತಿಯೊಬ್ಬರಿಗೂ ಇದರ ಒಂದು ಜ್ಞಾನ ಬರಬೇಕಂತ ನನ್ನ ಅನಿಸಿಕೆ ಇದೆ. ಹೌದು ಮೇಡಮ್. ಸಾಂಕ್ರಾಮಿಕ ರೋಗ ಹರಡುವ ಈ ಸೊಳ್ಳೆಗಳ ನಾಶಕ್ಕೆ ಏನೇನು ಕ್ರಮ ಕೈಗೊಳ್ತಾ ಇದ್ದೀರಾ ಅಥವಾ ಕೈಗೊಳ್ಳಬಹುದು ಅಂದರೆ, ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ, ಲಾರ್ವಾ ಸರ್ವೆ ಅಂತ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಮನೆಗೆಲ್ಲ ಬಂದು ಒಂದು ನೀರಿನ ಸಂಗ್ರಹಗಳನ್ನೆಲ್ಲ ಪರೀಕ್ಷೆ ಮಾಡಿ ನೋಡ್ತಾ ಇರ್ತಾರೆ. ತಾವೆಲ್ಲ ನೋಡ್ತಾ ಇರ್ಬೋದು. ಅವರು ಇದರಲ್ಲಿ ಲಾರ್ವಾ ಏನಾದರೂ ಇದ್ದಾವೆ, ಯಾಕಂದರೆ ಓಪನ್ನಾಗಿ ಬಿಟ್ಟಿರ್ತಾರೆ. ಅವಕ್ಕೆ ಮುಚ್ಚಳ ದೊಡ್ಡ ಡ್ರಮ್ ಇರ್ತಾವ, ಸಿಮೆಂಟಿನ ತೊಟ್ಟಿಗಳು ಇರ್ತಾವ. ಇವನ್ನೆಲ್ಲ ಜನ ಮುಚ್ಚಲ್ಲ. ಅಡುಗೆ ಮಾಡೋಕ್ಕೆ ಮತ್ತು ಕುಡಿಯೋಕ್ಕೆ ಇರತಕ್ಕಂಥ ನೀರಿನ ಬಗ್ಗೆ ಅಷ್ಟೇ ಜವಾಬ್ದಾರಿ ಇರ್ತದೆ. ಉಳಿದಿದ್ದು ಬಳಕೆ ನೀರಾಗಿರ್ಬೋದು, ಸ್ನಾನಕ್ಕೆ ಬಳಸುವ ನೀರಾಗಿರ್ಬೋದು, ಅಥವಾ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಅಂತ ಉಪಯೋಗಿಸೋ ನೀರು, ದನಕರುಗಳಿಗೆ ಅಂತ ಕುಡಿಯೋಕ್ಕೆ ಅಂತ ಕೆಲವರು ಇಟ್ಕೊಂಡಿರೋಂಥ ನೀರುಗಳನ್ನು ಯಾರೂ ಅವಕ್ಕೆ ಮುಚ್ಚಲ್ಲ. ಹಾಗಾಗಿ ಏನಾಗ್ತದೆ, ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ನಮ್ಮ ಆಶಾ ಕಾರ್ಯಕರ್ತರು ಬರ್ತಾರಲ್ಲ ಮನೆಗೆ ಬಂದಾಗ ಅವುಗಳಲ್ಲಿ ಅವರು ಟಾರ್ಚ್ ಬಿಟ್ಟು ನೋಡ್ತಾ ಇರ್ತಾರೆ, ಲಾರ್ವಾಗಳು ಏನಾದರೂ ಇದ್ದಾವೆ ಇದರಲ್ಲಿ ಅಂತ. ನೋಡಿದಾಗ ಒಂದು ವೇಳೆ ಲಾರ್ವಾಗಳು ಕಂಡು ಬಂತು ಅಂತಂದರೆ ಆ ನೀರನ್ನು ಚೆಲ್ಲಿಸಿ ತಳವನ್ನು ತೊಳೆಸಿ ಮತ್ತೆ
ಅದನ್ನು ಒಣಗಿಸಿ ಮತ್ತೆ ಹೊಸ ನೀರನ್ನು ಇಟ್ಕೋಬೇಕು ಅಂತಂದೇಳಿ ಅವರಿಗೆ ಡೆಮೋ ಮಾಡಿ ತೋರಿಸ್ಬರ್ತಾರೆ. ಈ ಥರ ಮಾಡಬೇಕಂತ ಅವರಲ್ಲಿ ಒಂದು IC ಮಾಡ್ತಾರೆ. ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಕೊಂಡು ಇದರಿಂದ ನಿಮಗೆ ಡೆಂಗು ಜ್ವರಗಳು ಬರ್ಬೋದು. ಮತ್ತು ಸಣ್ಣ ಮಕ್ಕಳು ಇರ್ತಾರೆ, ಬಾಣಂತಿಯರು, ಗರ್ಭಿಣಿ ಇರ್ತಾರೆ, ಇವರಿಗೆಲ್ಲ ತುಂಬ ಅಪಾಯದ ಮಟ್ಟಕ್ಕೆ ಹೋಗ್ತದೆ ಇವೇನಾದರೂ ಜ್ವರಗಳು ಬಂದರೆ. ಅದಕ್ಕೆ ಇದ್ರ ಬಗ್ಗೆ ತಾವು ಗಮನ ವಹಿಸಬೇಕು ಅಂತ ಅವರಿಗೆ ತಿಳುವಳಿಕೆ ನೀಡಿ, ಅಂದರೆ ಆರೋಗ್ಯ ಶಿಕ್ಷಣವನ್ನು ನೀಡಿ ಬರ್ತಾರೆ. ಅವರ ಜೊತೆಗೆ ನಮ್ಮ PSCOs, HIVs ಅವರು ಕೂಡ ಇದರಲ್ಲಿ ಸೇರಿಕೊಂಡು ಈ ಒಂದು ಲಾರ್ವಾ ಸರ್ವೆದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ವಾರ್ಡ್ಗಳಲ್ಲಿ, ಏರಿಯಾಗಳಲ್ಲಿ ಅವರು ಈ ಥರ ಮಾಡೋದ್ರಿಂದ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಅವರು ನಾಶ ಮಾಡ್ತಾರೆ. ಈಗ ಒಂದು ಮನೆಯಲ್ಲಿ ಒಂದು ಡ್ರಮ್ಮಲ್ಲಿ ಲಾರ್ವಗಳು ಇದ್ವಪ್ಪ ಅಂತಂತಂದರೆ ಅದನ್ನು ಹಾಗೆ ಬಿಟ್ಟರೆ ಒಂದು 4-5 ದಿವಸಕ್ಕೆ ಅದು ದೊಡ್ಡ ಸೊಳ್ಳೆ ಆಗಿ ಬಂದು ಅವ್ರ ಮನೆಯಲ್ಲಿ ಸೇರ್ಕೊಳ್ತತೆ. ಹಾಗಾಗಿ ಅವರಿಗೆ ಡೆಂಗು ಜ್ವರ ತರ್ಬೋದು, ಚಿಕನ್ ಗುನ್ಯಾ ತರ್ಬೋದು. ಒಂದು ವೇಳೆ ಮಲೇರಿಯಾ ಉತ್ಪತ್ತಿ ಆಗ್ತಕ್ಕಂಥ ಸೊಳ್ಳೆ ಆದರೆ ಮಲೇರಿಯಾ ಜ್ವರ ತರ್ಬೋದು. ಹೀಗೆ ಆ ಸೊಳ್ಳೆಗಳನ್ನು ಲಾರ್ವಾ ಹಂತದಲ್ಲೇ ಅವನ್ನ ನಾಶ ಮಾಡಿಬಿಡಬೇಕು. ಹೀಗಾಗಿ ಈ ಒಂದು ಮುಂಜಾಗ್ರತಾ ಕ್ರಮ. ಮತ್ತು ಏನು ಮನೆಗೆ ಹೋದಾಗ ಇಲ್ಲಿ ಯಾರಿಗಾದರೂ ಜ್ವರದ ಪ್ರಕರಣಗಳು ಕಂಡು ಬಂದರೆ ಅವರಿಗೆ ರಕ್ತ ಪರೀಕ್ಷೆ ಮಾಡ್ತಾರೆ. ಮತ್ತು ಹೆಚ್ಚಿನ ಮಟ್ಟದಲ್ಲಿ ಸಮಸ್ಯೆಗಳಿತ್ತಂದರೆ ಆಸ್ಪತ್ರೆಗಳಿಗೆ ಹೋಗೋಕ್ಕೆ ಅವರು ಸಲಹೆ ನೀಡ್ತಾರೆ. ಈ ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಆದೇಶ ಬಂದಿದೆ, ಪ್ರತಿ ಶುಕ್ರವಾರವೂ ಈ ಒಂದು ಲಾರ್ವಾ ಸರ್ವೆ ಆ್ಯಕ್ಟಿವಿಟೀಸು ಮಾಡ್ತಾ ಇರೋದ್ರಿಂದ ಈ ಲಾರ್ವಾಗಳನ್ನು ನಾಶ ಮಾಡಿ ಸೊಳ್ಳೆಗಳ ಉತ್ಪತ್ತಿ ಆಗದಂಗೆ ನಾವು ನಿಯಂತ್ರಿಸ್ಬೋದು ಅಂತ ಸರ್ಕಾರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಅದರ ಪ್ರಕಾರ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಡೆಂಗ್ಯೂ ಮತ್ತೆ ಮಲೇರಿಯಾ ಈ ರೋಗಗಳು ಬರೋದು ಈಗ ತುಂಬಾ ಕೇಳ್ತಾ ಇದೀವಿ. ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ಏನು ಹೇಳ್ರಿ ಮೇಡಮ್? ಈಗ ಮಲೇರಿಯಾ ಅನ್ನೋದು ಮಲೇರಿಯಾ ರೋಗ ಅಂತ ಏನು ಎಲ್ಲರೂ ಕೇಳಿರ್ತೀರಿ, ಈಗ ಅದು ಪ್ರಕರಣಗಳು ಜಾಸ್ತಿ ಇಲ್ಲ. ಈ ಮಲೇರಿಯಾ ರೋಗವು ಅನಾಫಿಲಿಸ್ ಎನ್ನೋ ಒಂದು ಹೆಣ್ಣು ಜಾತಿಯ ಸೊಳ್ಳೆ ಕಚ್ಚೋದ್ರಿಂದ ಬರ್ತತೆ. ಈ ಸೊಳ್ಳೆ ಒಬ್ಬರಿಂದ ಒಬ್ಬರಿಗೆ ಈ ರೋಗನ ಪ್ರಸಾರ ಮಾಡ್ತಾ ಇತ್ತು. ಆದರೆ ಡೆಂಗು ಜ್ವರ ಈಡಿಸ್ ಈಜಿಪ್ಟಿ ಎಂಬ ಜಾತಿಯ ಸೊಳ್ಳೆ ಕಚ್ಚೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತತೆ. ಇದು ಡೆಂಗು ಜ್ವರವು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ. ಮಲೇರಿಯಾ ಜ್ವರವು ಪ್ಲಾಸ್ಮೋಡಿಯಂ ಎಂಬ ಜಾತಿಯ ಪರತಂತ್ರ ಜೀವಿಯಿಂದ ಬರ್ತಕ್ಕಂಥ ಕಾಯಿಲೆ ಇವು. ಅದಕ್ಕೆ ಮಲೇರಿಯಾ ತರ್ತಕ್ಕಂಥ ಒಂದು ಏನಿದು ಅನೋಫಿಲಿಸಿನ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಡೆಂಗು ಜ್ವರ ಬರಲ್ಲ. ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರಲ್ಲ. ಆ ರೋಗನ ಅವು ಟ್ರಾನ್ಸ್ಮಿಷನ್ ಮಾಡ್ತವೆ. ಈ ಕಾಯಿಲೆಗೆ ಈ ರೋಗ ಟ್ರಾನ್ಸ್ಮಿಷನ್ ಮಾಡ್ತವೆ. ಸೊ ಈ ಕೀಲುಗಳಲ್ಲಿ ಊತ, ಆಮೇಲೆ ವಿಪರೀತ ನೋವು ಕಾಣಿಸ್ಕೊಳ್ತಕ್ಕಂಥ ಚಿಕನ್ ಗುನ್ಯಾ ರೋಗದ ಲಕ್ಷಣ ನಾವೆಲ್ಲ ನೋಡಿದೀವಿ, ಕೇಳಿದೀವಿ. ಈ ಚಿಕಿತ್ಸೆ ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಈಗ ಚಿಕನ್ ಗುನ್ಯಾ ಮತ್ತು ಡೆಂಗು ಇವೆರಡು ಒಂದೇ ಸೊಳ್ಳೆಲಿಂದನೇ ಪ್ರಸಾರ ಆಗ್ತವೆ. ಇವು ಎರಡು ಚಿಕನ್ ಗುನ್ಯಾ ಮತ್ತು ಡೆಂಗು ಜ್ವರಗಳು ಇವೇನೆಂದರೆ ಇವು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆಗಳು. ಈಗ ಚಿಕನ್ ಗುನ್ಯಾ ಮಾರಣಾಂತಿಕ ಕಾಯಿಲೆ ಅಲ್ಲ, ಆದರೆ ಡೆಂಗು ಜ್ವರ ಮಾರಣಾಂತಿಕ ಕಾಯಿಲೆ. ಚಿಕನ್ ಗುನ್ಯಾದಲ್ಲಿ ಏನಿರ್ತದೆ, ತುಂಬ ತೀವ್ರತರವಾದ ಜ್ವರ ಇರ್ತದೆ, ಮಾಂಸಖಂಡಗಳೆಲ್ಲ ತುಂಬ ನೋವಿರ್ತದೆ, ಮತ್ತು ಮನುಷ್ಯನ ನಡೆಯೋಕ್ಕೂ ಕೂಡ ಬರ್ದಂಗೆ ಮನುಷ್ಯನ ಒಂಥರ ಅಂಗವಿಕಲ ಆದಂಗೆ ಆಗ್ಬಿಟ್ಟಿರ್ತಾನ, ಅದು ಕಾಡ್ತಿರ್ತೈತೆ. ಆ ಥರ 2007-8ರಲ್ಲಿ ತಾವೆಲ್ಲರಿಗೂ ಇದ್ರ ಬಗ್ಗೆ ಅನುಭವ ಆಗಿರ್ಬೋದು. ಇಡೀ ಕರ್ನಾಟಕದಾದ್ಯಂತ ಚಿಕನ್ ಗುನ್ಯಾ ಆವರಿಸ್ಬಿಟ್ಟಿತ್ತು. ಅದರಲ್ಲಿ ಮಾರಣಾಂತಿಕವಲ್ಲ, ಮನುಷ್ಯನ ಕೆಲವು ದಿನಗಳವರೆಗೆ ಇದು ಒಂದು ರೀತಿಯ ಚಟುವಟಿಕೆ ಆಗದಂಗೆ ತುಂಬ ಕೀಲು ನೋವು ಬಾಧೆಯಿಂದ ಅದು ಕಾಡ್ತಾ ಇತ್ತು. ಹೀಗೆ ಡೆಂಗು ಕಾಯಿಲೆ ಮಾರಣಾಂತಿಕ ಕಾಯಿಲೆ ಇದು. ಅದರಲ್ಲಿ ಡೆಂಗುದಲ್ಲಿ 3 ನಮೂನೆ ಹಂತಗಳಿದ್ದಾವೆ. ಒಂದು ಸಾಮಾನ್ಯ ಡೆಂಗು ಜ್ವರ ಅಂತ ಕರಿತೀವಿ, ಇನ್ನೊಂದು ಡೆಂಗು ರಕ್ತಸ್ರಾವ ಜ್ವರ ಅಂತ ಕರಿತೀವಿ, ಇನ್ನು ಡೆಂಗು ಆಘಾತಕರ ಸ್ವರೂಪ ಅಂತ ಕರಿತೀವಿ. ಈ ಸಾಮಾನ್ಯ ಡೆಂಗು ಜ್ವರದಲ್ಲಿ ಏನಂದರೆ ಅದು ಜ್ವರ ಬಂದು ಕೆಲವೇ ದಿನಗಳಾಗ ಅದು ಏನು ತೊಂದರೆ ಮಾಡದೆ ಹಾಗೆ ಹೋಗ್ಬಿಡ್ತದೆ. ಕೆಲವೊಬ್ಬರು ಡಾಕ್ಟರ್ ಕಡೆ ಹೋಗ್ಬೋದು, ಕೆಲವೊಬ್ಬರು ಹೋಗದೇ ಇರ್ಬೋದು, ರಕ್ತ ಪರೀಕ್ಷೆ ಕೂಡ ಮಾಡಿಸ್ಕೊಂಡಿರಲ್ಲ, ಅದು ಡೆಂಗು ಅಂತ ಕೂಡ ಗೊತ್ತಾಗಿರಲ್ಲ, ಆದರೆ ಅದಾಗೆ ವಾಸಿಯಾಗಿ ಹೋಗ್ಬಿಟ್ಟಿರ್ತದೆ. ಅದು ಸಾಮಾನ್ಯ ಡೆಂಗು ಜ್ವರ. ಇನ್ನು ಡೆಂಗು ರಕ್ತಸ್ರಾವ ಜ್ವರದಲ್ಲಿ ಏನಾಗ್ತದೆ, ತುಂಬ ತೀವ್ರತರವಾದ ಜ್ವರ ಇರ್ತದೆ. ಆ ಡೆಂಗು ಜ್ವರದಲ್ಲಿ ಲಕ್ಷಣ ಏನಂತಂದರೆ ಕಣ್ಣುಗುಡ್ಡೆ ಹಿಂದುಗಡೆ ತುಂಬ ನೋವು ಇರ್ತದೆ, ಮಾಂಸಖಂಡಗಳಲ್ಲಿ ಕೀಲುಗಳಲ್ಲಿ ನೋವು ಇರ್ತದೆ, ಇದರ ಜೊತೆಗೆ ತುಂಬ ಬಾಯಾರಿಕೆ ಆಗ್ತಾ ಇರ್ತದೆ. ಆಮೇಲೆ ಕೆಲವು ದಿವಸಗಳು ಇದನ್ನು ಸರಿಯಾದ ಚಿಕಿತ್ಸೆ ಕೊಡದೆ ಹಾಗೆ ಮುಂದುವರೆದಲ್ಲಿ ಏನಾಗ್ತಿರ್ತದೆ, ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಒಸಡುಗಳಲ್ಲಿ, ಹಲ್ಲುಗಳಲ್ಲಿ ಮತ್ತು ತುಟಿಗಳ ಮೇಲೆ ರಕ್ತಸ್ರಾವದ ಚಿಹ್ನೆಗಳು ಕಾಣಿಸ್ಕೋತವೆ, ಮತ್ತು ಚರ್ಮದ ಮೇಲೆ ಕೂಡ ರಕ್ತಸ್ರಾವದ ಚುಕ್ಕೆಗಳು ಕಾಣಿಸ್ಕೋತವೆ. 24 ತಾಸುಗಳ ನಂತರ ಆಗಿರ್ಬೋದು ಅಥವಾ 2 ದಿವಸಗಳ ನಂತರ ಆಗಿರ್ಬೋದು, ಆ ಒಂದು ಏನು ಎಮರೋಜಿಕ್ ಸ್ಪಾಟ್ಸ್ ಆಗಿರ್ತವೆ ಅದರಿಂದ ಮತ್ತೆ ರಕ್ತಸ್ರಾವ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತೆ. ಅಂದರೆ ಅದು ಡೆಂಗು ಹೆಮರೋಜಿಕ್ ಫೀವರ್ ಅಂತ ಕರಿತೀವಿ, ಅಂದರೆ ಡೆಂಗು ರಕ್ತಸ್ರಾವ ಜ್ವರ ಅಂತ ಕರಿತೀವಿ. ಒಸಡುಗಳು, ಹಲ್ಲುಗಳಿಂದ ಕೆಲವೊಬ್ಬರಿಗೆ ಮೂಗುಚ್ತಾ ಇರ್ತತೆ, ಕೆಲವೊಬ್ಬರಿಗೆ ಮಲದಲ್ಲಿ
ರಕ್ತಸ್ರಾವ ಆಗ್ತಾ ಇರ್ತೈತೆ. ಅದಕ್ಕೆ ಕಪ್ಪು ಕಲರ್ ಮಲವಿಸರ್ಜನೆ, ಕಪ್ಪು ಬಣ್ಣದ ಮಲವಿಸರ್ಜನೆ ಆಗ್ತಾ ಇರ್ತೈತೆ ಅವರಿಗೆ. ಇದು ಡೆಂಗು ರಕ್ತಸ್ರಾವ ಜ್ವರ ಅಂತ, ಡೆಂಗು ಹೆಮೊರಜಿಕ್ ಫೀವರ್ ಅಂತ. ಇನ್ನು ಮೂರನೇದು ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಇದೆ. ಅಂದರೆ ಡೆಂಗು ಆಘಾತಕರ ಜ್ವರ ಸ್ವರೂಪ ಇದು ಏನಾಗ್ತೈತೆ, ಕೆಲವೇ ದಿನಗಳಲ್ಲಿ ಬೇಗನೆ ಹೆಚ್ಚು ಪ್ರಮಾಣದಲ್ಲಿ ಜ್ವರ ಬಂದು ಆ ಮನುಷ್ಯನಿಗೆ ಇದ್ದಕ್ಕಿದ್ದಂತೆ ದೇಹದ ಎಲ್ಲ ಭಾಗಗಳಿಂದನೂ ಬೇಗನೆ ರಕ್ತಸ್ರಾವ ಆಗಿಬಿಟ್ಟು ಮನುಷ್ಯ ಶಾಕಿಗೆ ಹೋಗಿ ಮನುಷ್ಯ ಡೆತ್ ಆಗೋ ಚಾನ್ಸಸ್ ಇರ್ತದೆ. ಇನ್ನು ಡೆಂಗು ಜ್ವರದಲ್ಲಿ ಈ ಪ್ಲಾಟ್ಲೆಟ್ಗಳು ಕಡಿಮೆ ಆಕ್ಯಂತ ಹೋಗ್ತಾವ. ಪ್ಲಾಟ್ಲೆಟ್ಗಳು ಕಡಿಮೆ ಆಕ್ಯಂತ ನಾರ್ಮಲ್ ಆಗಿ ಒಬ್ಬ ಮನುಷ್ಯನಲ್ಲಿ ನಾವು ಏನು ತಗೋತೀವಿ, ಪ್ಲಾಟ್ಲೆಟ್ ಅಂದರೆ ಬ್ಲಡ್ ಟೆಸ್ಟ್ ಮಾಡಿದಾಗ 1,50,000 ಮಿನಿಮಮ್ ಅಂದರೆ ಇರ್ತದೆ, ಮತ್ತು 4 ಲಕ್ಷದವರೆಗೂ ಮ್ಯಾಕ್ಸಿಮಮ್ ಪ್ಲಾಟ್ಲೆಟ್ಗಳು ಕೌಂಟನ್ನು ಸಂಖ್ಯೆಯನ್ನು ನಾವು ಚೆಕ್ ಮಾಡಿದಾಗ ಗೊತ್ತಾಗ್ತಿರ್ತೈತೆ. ಈ ಮಿನಿಮಲ್ ರೇಂಜ್ಗಿಂತ ಕಮ್ಮಿ ಹೋದಾಗ ನಮ್ಗೆ ಏನಾಗ್ತದೆ, ಜ್ವರ ಇದೆ, ಡೆಂಗು ಅಂತ ಟೆಸ್ಟ್ ಮಾಡಿದ್ರೆ ರಿಪೋರ್ಟಲ್ಲಿ ಡೆಂಗು ಅಂತ ಪತ್ತೆಯಾಗಿದೆ, ಪ್ಲಾಟ್ಲೆಟ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇದಾವೆ ಅಂತಂತಂದ್ರೆ ಅದು ಡೆಂಗು ಹೆಮೊರಜಿಕ್ ಫೀವರ್ ಆಗೋ ಚಾನ್ಸಸ್ ಇರ್ತದೆ. ಪ್ಲಾಟ್ಲೆಟ್ಗಳು ತುಂಬ ಕಡಿಮೆ ಆದಾಗ ಆವಾಗ ಪ್ಲಾಟ್ಲೆಟ್ಗಳನ್ನು ಪೂರೈಸುವ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅವರನ್ನು ಅಡ್ಮಿಟ್ ಮಾಡಿಕೊಂಡು ಸೂಪರ್ವಿಷನ್ ಮಾಡಬೇಕಾಗ್ತದೆ. ಇದೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಈ ಒಂದು ವ್ಯವಸ್ಥೆ ಇರ್ತದೆ. ಹೀಗಾಗಿ ಇನ್ನು ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಏನಿದೆ ಮೂರನೇದು, ಅದು ತುಂಬ ಸೀರಿಯಸ್ಸು, ಆಘಾತಕರ. ಅದು ಒಮ್ಮಿಂದೊಮ್ಮೆಲೆ ಅದು ಜ್ವರ ಏನು ಹೆಂಗಂತ ನಾವು ಕಂಡುಹಿಡಿದು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಹಾಕೋದ್ರೊಳಗಾಗಿ ಹೆಚ್ಚು ಪ್ರಮಾಣದಲ್ಲಿ ಪ್ಲಾಟ್ಲೆಟ್ಗಳು ನಾಶ ಆಗಿ ಒಂದು ದೇಹದ ಎಲ್ಲ ಭಾಗಗಳಿಂದ ರಕ್ತಸ್ರಾವವಾಗಿ, ಇಂಟರ್ನಲ್ ಬ್ಲೀಡಿಂಗ್ ಆಗಿರ್ಬೋದು, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂದರೆ ನಮಗೆ ಮೂಗಿನಿಂದ ರಕ್ತಸ್ರಾವ ಆದರೆ ಅದು ಕಣ್ಣಿಗೆ ಕಾಣ್ತಾ ಇರ್ತದೆ. ಇನ್ನು ಮಲದಲ್ಲಿ ಕಪ್ಪು ಮಲ ವಿಸರ್ಜನೆ ಆಗ್ತಾ ಇದ್ರು ಕೂಡ ಅದರಲ್ಲಿ ರಕ್ತ ಹೋಗ್ತದೆ. ಇನ್ನು ಇಂಟರ್ನಲ್ ಆರ್ಗನ್ಸ್ ಇದೇನಿದಾವೆ ಒಳಗಡೆ ಕೂಡ ರಕ್ತಸ್ರಾವ ಆಗಿಬಿಟ್ಟು ಮನುಷ್ಯ ಶಾಕಿಗೆ ಹೋಗಿ ಸಡನ್ ಡೆತ್ ಆಗೋಂಥ ಚಾನ್ಸಸ್ ಇರ್ತದೆ. ಹೀಗೆ ಡೆಂಗು ಮತ್ತು ಚಿಕನ್ಗುನ್ಯ ಎರಡೂ ಒಂದೇ ಸೊಳ್ಳೆಲಿಂದ ಪ್ರಸಾರ ಆಗ್ತವೆ. ಈಡಿಸ್ ಈಜಿಪ್ಟ್ ಎಂಬ ಸೊಳ್ಳೆಗಳಿಂದ ರೋಗ ಪ್ರಸಾರ ಆಗ್ತವೆ, ಮತ್ತು ಇವೆರಡು ವೈರಸ್ನಿಂದ ಬರ್ತಕ್ಕಂಥವು. ಆದ್ರೂ ಇದರಲ್ಲಿ ಇದು ಡೆಂಗು ಅನ್ನೋದು ಮಾರಣಾಂತಿಕ ಕಾಯಿಲೆ, ಚಿಕನ್ಗುನ್ಯ ಮಾರಣಾಂತಿಕ ಅಲ್ಲ ಅಷ್ಟೇ. ಸೊ ನೋಡ್ರಿ, ಒಂದು ಸೊಳ್ಳೆಯಿಂದ ಈ ಸಾವಿರವರೆಗೂ ಹೋಗೋ ಒಂದು ಲಕ್ಷಣ ತೋರಿಸುತ್ತೆ ಅಂದ್ರೆ ನಿಜಕ್ಕೂ ನಾವು ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಅನ್ಸುತ್ತಲ್ಲ ಮೇಡಮ್? ಕರೆಕ್ಟ್. ಓಕೆ ಮೇಡಮ್, ಈಗ ಇಷ್ಟತನ ನೀವು ಹೇಳಿದ್ರಲ್ಲ, ತಪಾಸಣೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದಲ್ಲ ಮೇಡಮ್? ಸೊ ಈಗ ಇನ್ನೂ ಒಂದು ಕಾಯಿಲೆ ಬಗ್ಗೆ ಕೇಳಿದ್ವಿ, ಮೆದುಳು ಜ್ವರ ಅಂತ. ಸೊ ಇದ್ರ ಬಗ್ಗೆ ಹೇಳಿ ಮೇಡಮ್. ಮೆದುಳು ಜ್ವರ ಅಂತ ಇದು ಒಂದು ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆಯಿಂದ ಪ್ರಸಾರ ಆಗ್ತಾ ಇತ್ತು. ಇದು ಹೆಚ್ಚು ಮಕ್ಕಳಲ್ಲಿನೇ ಕಾಣಿಸ್ಕೋತಾ ಇತ್ತು. 1 ವರ್ಷದ ಮಕ್ಕಳಿಂದ ಹಿಡಿದು ಸುಮಾರು 15-18 ವರ್ಷದ ಮಕ್ಕಳವರೆಗೂ ಇದು ಕಾಡ್ತಾ ಇತ್ತು. ಆಮೇಲೆ ಇದಕ್ಕೆ ವ್ಯಾಕ್ಸಿನ್ ಇರಲಿಲ್ಲ ಅವಾಗೆ. ಈ ಮೆದುಳು ಜ್ವರ ಅನ್ನೋದು ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆಲಿಂದ, ಇದು ಕೂಡ ಒಂದು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ. ಮೆದುಳು ಜ್ವರ ಅನ್ನೋದು ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ಇದು ಹರಡಲ್ಲ. ಅಂದರೆ ಡೈರೆಕ್ಟ್ ಈಗ ನನಗೆ ಮೆದುಳು ಜ್ವರ ಇದೆ ಅಂದರೆ ನನಗೆ ಕಚ್ಚಿದ ಸೊಳ್ಳೆ ನಿಮಗೆ ಕಚ್ಚಿದರೆ ಡೈರೆಕ್ಟ್ ಬರಲ್ಲ. ಮನುಷ್ಯನ ನಡುವೆ ಒಂದು ಆಂಪ್ಲಿಫೈಯರ್ ಹೋಸ್ಟ್ ಅಂತ ಕರೀತಾರೆ. ಹಂದಿ ಆಗಿರ್ಬೋದು ಮತ್ತು ಪಕ್ಷಿ ಆಗಿರ್ಬೋದು. ಈ ಒಂದು ಮೆದುಳು ಜ್ವರದ ಬರಬೇಕಾದ್ರೆ ಅಂದರೆ ಸೊಳ್ಳೆ ಅದನ್ನ ಟ್ರಾನ್ಸ್ಮಿಷನ್ ಮಾಡ್ತತೆ, ಆದರೆ ಸೊಳ್ಳೆ ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ಟ್ರಾನ್ಸ್ಮಿಷನ್ ಮಾಡಲ್ಲ. ಇದು ಸೊಳ್ಳೆ ಮೆದುಳು ಜ್ವರ ಇರ್ತಕ್ಕಂಥ ಮನುಷ್ಯನಿಗೆ ಕಚ್ಚಿದ ಸೊಳ್ಳೆ ಹಂದಿ ಅಥವಾ ಪಕ್ಷಿಗಳ ಮುಖಾಂತರ ಆಗಿ, ಮತ್ತು ಅಲ್ಲಿನೂ ಅದರದ್ದು ಒಂದು ಲೈಫ್ ಸೈಕಲ್ ಇರ್ತದೆ. ಅದೆಲ್ಲ ಆಗಿದ್ಮೇಲೆ ಮತ್ತೆ ಮನುಷ್ಯನಿಗೆ ಕಚ್ಚಿದ್ರೆ ಈ ಮೆದುಳು ಜ್ವರ ಬರ್ತಾ ಇತ್ತು. ಹೀಗಾಗಿ ಈ ಮೆದುಳು ಜ್ವರ ಅನ್ನೋದು ತುಂಬ ಸಾವುಗಳು ಆಗ್ತಾಯಿದ್ವು. ಇದು ಭತ್ತ ಬೆಳೀತಕ್ಕಂಥ ಏರಿಯಾದಲ್ಲಿ ಜಾಸ್ತಿ ಪ್ರಕರಣಗಳು ಬರ್ತಾಯಿದ್ವು. ಅಲ್ಲಿ ಈ ಕಡೆ ಎಲ್ಲ ರಾಯಚೂರು, ಗಂಗಾವತಿ, ಇವೆಲ್ಲ ಸಿರುಗುಪ್ಪ, ಸಿಂಧನೂರು, ಇವೆಲ್ಲ ಏನಿದೆ ಭತ್ತದ ನಾಡು ಅಂತ ಕರಿತಾ ಇದ್ದಾರಲ್ಲ, ಆ ಕಡೆ ಜಾಸ್ತಿ ಪ್ರಮಾಣದಲ್ಲಿ ಕೇಸ್ಗಳು ಬೆಳಕಿಗೆ ಬರ್ತಾ ಇದ್ವು. ಹೀಗಾಗಿ ಮತ್ತು ಇನ್ನು ಆಂಧ್ರದ ಬಾರ್ಡರ್ನಲ್ಲಿ, ಬಳ್ಳಾರಿ ಬಾರ್ಡರ್ ಆಂಧ್ರದಲ್ಲಿ ಹತ್ರ ಇರ್ತಕ್ಕಂಥ ಕೆಲವು ಇದೇ ಪ್ಯಾಡಿ ಬೆಳೀತಕ್ಕಂಥ ಏರಿಯಾಗಳು. ಹಾಗಾಗಿ ನಮ್ಮ ಬಳ್ಳಾರಿ ಇತ್ತು ಅವಾಗ ನಮ್ಮ ಜಿಲ್ಲೆ. ಬಳ್ಳಾರಿ ಜಿಲ್ಲೆಯಲ್ಲಿ ತುಂಬ ಪ್ರಕರಣಗಳು ಬರ್ತಾ ಇದ್ವು. ಅದಕ್ಕಾಗಿ ಒಂದು ವಾರ್ಡನ್ನೇ ಕ್ರಿಯೇಟ್ ಮಾಡಿದರು ಮೆದುಳು ಜ್ವರಕ್ಕಾಗಿ. JE ವಾರ್ಡ್ ಅಂತ ಒಂದು ವಾರ್ಡನ್ನೇ ಕ್ರಿಯೇಟ್ ಮಾಡಿದರು. ಆ ವಾರ್ಡಲ್ಲಿ ಸುಮಾರು 100-200 ಮಕ್ಕಳು ಅಡ್ಮಿಟ್ ಆಗ್ತಾ ಇದ್ರು. ಇದರಲ್ಲಿ 100 ಮಕ್ಕಳು ಅಡ್ಮಿಟ್ ಆಗ್ಯಾವಂತಂದರೆ 60-70 ಮಕ್ಕಳು ಸಾವನ್ನಪ್ತಾ ಇದ್ವು 100 ಕೇಸ್ಗಳಲ್ಲೇ. ಬದುಕುಳಿದಂಥ ಏನೋ 20-30 ಮಕ್ಕಳು ಬದುಕುಳಿತಿದ್ರು. ಅವರು ಬುದ್ಧಿಮಾಂದರಾಗಿ, ಮೆಂಟಲ್ ಥರ ಪೇಷಂಟ್ಗಳಾಗಿ, ಒಂಥರ ಲವಲವಿಕೆ ಇಲ್ಲದೆ, ಚಟುವಟಿಕೆ ಇಲ್ಲದೆ, ಒಂಥರ ಬದುಕಿದ್ದು ಉಪಯೋಗ ಇಲ್ಲ ಅನ್ನೋ ಥರದಲ್ಲಿ ಕೂಡ ಆಗ್ತಾಯಿದ್ರು. ಹೀಗೆ ಮೆದುಳು ಜ್ವರ ತುಂಬ ಪಿಡುಗಾಗಿ ಕಾಡ್ತಾ ಇತ್ತು ಅವಾಗ. ಆಮೇಲೆ 2006ರಲ್ಲಿ ಒಂದು ಸರ್ಕಾರ ಈ ಲಸಿಕೆಯನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಆರಂಭ ಮಾಡಿದರು. ಕ್ಯಾಂಪೇಗಿನ್ ಟೈಪು ಎಲ್ಲ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ ಎಲ್ಲ ಕಡೆ ಈ ಒಂದು ಲಸಿಕೆಯನ್ನು ಆರಂಭಿಸಿದರು. ಆರಂಭಿಸಿದ ಮೇಲೆ ಅದು ಹಂತವಾಗಿ ಅದು
ಇಳ್ಕೊಂತ ಕಡಿಮೆ ಹಾಕ್ಕೊಂತ ಬಂದು ಈಗ ಮೆದುಳು ಜ್ವರಕ್ಕಂತ ವಾರ್ಡ್ ಏನು ತೆಗೆದಿದ್ರು ಬಳ್ಳಾರಿನಲ್ಲಿ, ಈಗ ಒಂದು ಸುಮಾರು ಈಗ 10 ವರ್ಷಗಳಾಯಿತು ಆ ವಾರ್ಡನ್ನು ತೆಗೆದುಬಿಟ್ರು. ಯಾಕಂದರೆ ಈಗ ಯಾವ ಪ್ರಕರಣಗಳು ಬರಲ್ಲ. ಹೀಗೆ ಮೆದುಳು ಜ್ವರದ ವ್ಯಾಕ್ಸಿನ್ ಏನು ಬಂತಲ್ಲ, 9 ತಿಂಗಳು ತುಂಬಿ 10 ತಿಂಗಳಲ್ಲಿ ಒಂದು MR ವ್ಯಾಕ್ಸಿನ್ ಏನು ಕೊಡ್ತಾರಲ್ಲ, ಮೀಸಲ್ಸ್ ಆ್ಯಂಡ್ ರುಬೆಲ್ಲಾ ವ್ಯಾಕ್ಸಿನ್, ಅದ್ರ ಜೊತೆಗೆ ಜೈ ವ್ಯಾಕ್ಸಿನ್ ಅಂತಂದೇಳಿ ಪ್ರತಿ ಮಕ್ಕಳಿಗೂ ಕೊಡ್ತಾರೆ ಫಸ್ಟ್ ಡೋಸು, ಮತ್ತು 2ನೇ ಡೋಸು 1 ವರ್ಷ ಮೇಲ್ಪಟ್ಟು 2 ವರ್ಷದ ಒಳಗೆ ಈ ಸೆಕೆಂಡ್ ಡೋಸ್ ಕೂಡ ಬೂಸ್ಟರ್ ಡೋಸ್ ಅಂತ ಕೊಡೋದ್ರಿಂದ ಈಗ ಯಾವ ಮಕ್ಕಳಲ್ಲಿ ಕೂಡ ಮೆದುಳು ಜ್ವರದ ಪ್ರಕರಣಗಳು ನಮಗೆ ಕಂಡು ಬಂದಿಲ್ಲ. ಯಾವಾದರೂ ಅಂಥ ಒಂದು ಪ್ರಕರಣಗಳು ಏನಾದರೂ ಕಂಡು ಬಂದರೆ ಅವು ಸಾವು ನೋವು ಆಗುವ ಲೆವೆಲ್ಗೆ ಹೋಗಲ್ಲ, ಏನಾದರೂ ಸರಿಯಾಗಿ ಗುಣಮುಖರಾಗಿ ವಾಪಸ್ ಬರ್ತಾ ಇದ್ದಾರೆ. ಹೀಗೆ ಮೆದುಳು ಜ್ವರ ಈಗ ನಿಯಂತ್ರಣದಲ್ಲಿ. ಒಬ್ಬ ವೈದ್ಯಾಧಿಕಾರಿಯಾಗಿ ಜನಜಾಗೃತಿ ಮೂಡಿಸೋ ಸಂದರ್ಭದಲ್ಲಿ ನೀವು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಾ ಮೇಡಮ್? ಜೂನ್ ತಿಂಗಳು ಅಂತಂತಂದರೆ ನಮಗೆ ಮಲೇರಿಯಾ ಮಾಸಾಚರಣೆ ಮಾಡಬೇಕಂತ ಸರ್ಕಾರದಿಂದ ಇರೋ ಆದೇಶ. ಜೂನ್ 1ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೂ ಮಲೇರಿಯಾದ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸೋದು ಎಲ್ಲ ಹಂತಗಳಲ್ಲೂ ಜಿಲ್ಲಾ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸೋಕೆ ನಾವು ಜಾಥಾ ಮಾಡ್ತೀವಿ, ಆರಂಭ ಮಾಡ್ತೀವಿ. ಅಲ್ಲಿ ಈ ಒಂದು ಮಾಸಾಚರಣೆ ಏನು ಮಾಡ್ತಾರಲ್ಲ, ಈ ಮಾಸಾಚರಣೆ ಅನ್ನೋದು ತಿಂಗಳು ಪೂರ ನಡೀತಾ ಇರ್ತೈತೆ. ಹಳ್ಳಿಗಳಲ್ಲೂ ಓಣಿಗಳಲ್ಲೂ ಇದು ಒಂದು ಮಲೇರಿಯಾ ಮಾಸಾಚರಣೆ, ಅದು ಮಲೇರಿಯಾದ್ದಾಯಿತು. ಇನ್ನು ಜುಲೈ ಬಂತಂತಂದರೆ ಜುಲೈ 1ರಿಂದ ಜುಲೈ 31ರವರೆಗೂ ಡೆಂಗು ಮಾಸಾಚರಣೆ ಅಂತ ಮಾಡ್ತೀವಿ. ಡೆಂಗು ವಿರೋಧಿ ಮಾಸಾಚರಣೆ, ಡೆಂಗು ಅಂತಲ್ಲ, ಅದೇ ಥರ ಮಲೇರಿಯಾ ವಿರೋಧಿ ಮಾಸಾಚರಣೆ, ಇದು ಡೆಂಗು ವಿರೋಧಿ ಮಾಸಾಚರಣೆ. ಅಂದರೆ ಮಳೆ ಜಾಸ್ತಿ ಆಗಿಬಿಡ್ತೈತೆ, ಎಲ್ಲಂದ್ರಲ್ಲೇ ನೀರು ನಿಂತ ತಾಣಗಳು ಜಾಸ್ತಿ ಆಗಿಬಿಡ್ತಾವೆ, ಡೆಂಗು ಜ್ವರದ ಪ್ರಕರಣಗಳು ಬರ್ತಿರ್ತಾವಂತ ಜನರಿಗೆ ಮುಂಚೆನೇ ಅವೇರ್ನೆಸ್ ಮೂಡಿಸೋಕ್ಕಾಗಿ ಒಂದು ಡೆಂಗು ವಿರೋಧಿ ಮಾಸಾಚರಣೆ ಅಂತ ಈಗ ನಡೀತಾ ಇದೆ ಎಲ್ಲ ಕಡೆನೂ ಉಪಕೇಂದ್ರಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ, ಮತ್ತು ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಕೂಡ ಒಂದು ಜಾಥಾದ ಕಾರ್ಯಕ್ರಮ ಮಾಡ್ತೀವಿ. ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋಕ್ಕೆ. ಆಮೇಲೆ ಇನ್ನು ಸರ್ಕಾರ ಈಗೇನೋ ಒಂದು ಹೊಸ ಕಾರ್ಯಕ್ರಮ ಮಾಡಿದೆ, ಎಲ್ಲ ಹೈಸ್ಕೂಲ್ಗಳಿಂದ, ಪ್ರತಿಯೊಂದು ಹೈಸ್ಕೂಲ್ನಿಂದ ಒಬ್ಬ ಸೈನ್ಸ್ ಟೀಚರ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಒಂದು ಹೊಸ ಕಾರ್ಯಕ್ರಮ ಈಗ ಶುರುವಾಯಿತು. ಹಾಗಾಗಿ ನಾವು ನಮಗೆ ಬರ್ತಕ್ಕಂಥ 5 ತಾಲೂಕುಗಳು ಏನಿದ್ದಾವೆ, 5 ತಾಲೂಕುಗಳಲ್ಲಿ ಕೂಡ ನಾವು ಪ್ರತಿಯೊಬ್ಬ ಶಾಲೆ, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಪ್ರತಿಯೊಂದು ಹೈಸ್ಕೂಲ್ನಿಂದ ಒಬ್ಬ ಸೈನ್ಸ್ ಟೀಚರ್ನ ನಾವು ಕರೆದುಬಿಟ್ಟು ಅದನ್ನು BO ಸಮ್ಮುಖದಲ್ಲಿ ಅವ್ರನ್ನೆಲ್ಲ ಕರೆಸಿಬಿಟ್ಟು ನಾವು ಅವ್ರಿಗೊಂದು ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವೆಲ್ಲ ಏನು ಸೊಳ್ಳೆಗಳಿಂದ ಹರಡ್ತಕ್ಕಂಥ ರೋಗಗಳ ಬಗ್ಗೆ ಮಾಹಿತಿ ನೀಡಿ ಅವರು ಇದನ್ನು ತಿಳ್ಕೊಂಡು ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸಿದರೆ ಅವರು ತಮ್ಮ ಮನೆಗಳಲ್ಲಿನ ಅವರು ಮಕ್ಕಳ ರಕ್ಷಣೆ ಮಾಡ್ಕೋತಾರೆ. ಹಾಗಾಗಿ ಒಂದು ಸರ್ಕಾರ ಈ ಒಂದು ಹಮ್ಮಿಕೊಂಡಿದೆ. ನಾವು ಎಲ್ಲ ತಾಲೂಕುಗಳಲ್ಲಿ ಕೂಡ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಬಂದಿದ್ದೀನಿ. ಆಮೇಲೆ ಮತ್ತು ಇನ್ನು ಈ ಒಂದು ತಾಲೂಕು ಮಟ್ಟದಲ್ಲಿ PDOs ಅಂತ ಇರ್ತಾರಲ್ಲ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸು, ಅವರಿಗೂ ಕೂಡ ಕರೆದು ಒಂದು ಇದ್ರ ಬಗ್ಗೆ ತರಬೇತಿ ಕೊಡಬೇಕು ತಾಲೂಕು ಮಟ್ಟದಲ್ಲಿ ಅಂತ ಅದು ಒಂದು ಅಲ್ಲಿಂದ ಸಲಹೆ ಬಂದಿತ್ತು. ಅದೇ ಥರನ ಒಂದು ತಾಲೂಕು ಮಟ್ಟದಲ್ಲೇ ಎಲ್ಲ ಗ್ರಾಮ ಪಂಚಾಯತಿ PDOsನ್ನು ಕರೆಸಿ ಇಒ ಅವರ ನೇತೃತ್ವದಲ್ಲಿ, ಇಒ ಆ್ಯಂಡ್ ಅವರು ಇರ್ತಾರಲ್ಲ ಅವರೆಲ್ಲ, ಹಾಗಾಗಿ ಅವರ ನೇತೃತ್ವದಲ್ಲಿ ನಾವು ಇವರು PDOsಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿವಿ. ಏನಂತಂದರೆ ಈ ಒಂದು ಸೊಳ್ಳೆಗಳ ನಿಯಂತ್ರಣದಲ್ಲಿ ಈ ಒಂದು PDOsರವರ ಪಾತ್ರಗಳು ಏನು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಕಾರ್ಯನಿರ್ವಹಿಸ್ತಿರ್ತಾರೆ, ಆ ಗ್ರಾಮಗಳಲ್ಲಿ ಈ ಸೊಳ್ಳೆಗಳಿಂದ ಬರ್ತಕ್ಕಂಥ ಸಾಂಕ್ರಾಮಿಕ ಕಾಯಿಲೆಗಳು ಹರಡದಂತೆ ಅವರ ಪಾತ್ರ ಏನು, ಇವು ಹೇಗೆ ಬರ್ತವೆ, ಹೆಂಗೆ ಬರ್ತಾವೆ, ಬರ್ದಂಗೆ ಹೆಂಗೆ ತಡಿಬೇಕು ಅಂತ ಅವರಿಗೆ ಕೂಡ ಈ ಒಂದು ತರಬೇತಿಯನ್ನು ನಾವು ಕೊಟ್ವಿ. ಹಾಗಾಗಿ 5 ತಾಲೂಕುಗಳಲ್ಲಿ PDOsಗೂ ತರಬೇತಿ ಆಯಿತು, ಮತ್ತು 5 ತಾಲೂಕುಗಳಲ್ಲಿ ಸೈನ್ಸ್ ಟೀಚರ್ಸಿಗೆ ಕೂಡ ತರಬೇತಿ ಆಯಿತು. ತುಂಬ ಯಶಸ್ವಿಯಾಗಿ ಈ ತರಬೇತಿಗಳನ್ನು ನಡೆಸಿಕೊಟ್ಟಿದ್ದೀವಿ. ಆಮೇಲೆ ಇನ್ನು ಈ ಒಂದು ಮುನ್ಸಿಪಾಲ್ಟಿಗಳಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು, ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ನಮ್ಮ CMC ಇದೆಲ್ಲ ಹೊಸಪೇಟೆ ಇಂತೆಲ್ಲ ಆಗಿರ್ಬೋದು, ಈ ಒಂದು ಅಲ್ಲಿ ಇರತಕ್ಕಂಥವ್ರಿಗೆ ಕೂಡ ನಾವು ಒಂದು ಅವೇರ್ನೆಸ್ ಮೂಡಿಸೋದ್ರಿಂದ ಪ್ರಯತ್ನ ಪಡಬೇಕು. ಇನ್ನು ಇದರಲ್ಲಿ ಎಲ್ಲ ಇಲಾಖೆಗಳ ಪಾತ್ರ ಇರ್ತದೆ, ಎಲ್ಲರೂ ಕೈ ಜೋಡಿಸ್ಬೇಕು. ನಾವು ಆರೋಗ್ಯ ಇಲಾಖೆಯವರೊಂದೇ ಮಾಡಿದರೆ ಇದು ಆಗಲ್ಲ ಯಶಸ್ವಿ. ಹಾಗಾಗಿ CO ಸರ್ ನೇತೃತ್ವದಲ್ಲಿ DC ಆಫೀಸಲ್ಲಿ ನಾವು ಎಲ್ಲ ಇಲಾಖೆಗಳನ್ನು ಕರೆಸಿಬಿಟ್ಟು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮತ್ತು KSRTC ಆಗಿರ್ಬೋದು, ಫಿಶರೀಸು ಮತ್ತು ಪಶು ಇಲಾಖೆ, ಇನ್ನು ಸುಮಾರು ಒಂದು 25 ಇಲಾಖೆಗಳಿದ್ದಾವೆ. ಆ ಇಲಾಖೆಯಲ್ಲಿ ಎಲ್ಲ ಒಬ್ಬರು ಮುಖ್ಯಸ್ಥರನ್ನು ಕರೆಸಿಬಿಟ್ಟು CO ಸರ್ ಸಮ್ಮುಖದಲ್ಲಿ ನಾವು ಒಂದು ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆ ಅಂತ ಕರೀತಾರೆ ಅದನ್ನು, ಆ ಥರ ಒಂದು ಸಭೆಯನ್ನು ಕೂಡ ನಾವು ನಡೆಸಿದ್ವಿ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಇರ್ತದೆ. ಇಷ್ಟೊಂದು ವಿವರವಾಗಿ ನೀವೆಲ್ಲ ಹೇಳಿದ್ರಿ, ಸರ್ಕಾರದ ಕಾರ್ಯಕ್ರಮಗಳೇನು, ವೈದ್ಯರಾಗಿ ಏನೇನು ಮಾಡ್ತಾರೆ, ಆಮೇಲೆ ಜನಸಾಮಾನ್ಯರ ಅವ್ರೇನೇನು ಮಾಡಬೇಕು, ಅವ್ರ ಜವಾಬ್ದಾರಿಗಳೇನು, ಆ ಥರ ಎಲ್ಲ ವಿಷಯವಾಗಿ ಇಷ್ಟತನ ಮಾತಾಡಿದ್ರಿ ಮೇಡಮ್. ಸಾಂಕ್ರಾಮಿಕ ರೋಗಗಳು, ಹರಡುವಿಕೆ, ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನು ಕೊಟ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದುವರೆಗೆ
ಮಳೆಗಾಲದಲ್ಲಿ ಕಾಡುವ ಸಾಂಕ್ರಾಮಿಕ ಕಾಯಿಲೆಗಳು, ಚಿಕಿತ್ಸೆ, ಪರಿಹಾರ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಈ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದವರು ವಿಜಯನಗರ ಜಿಲ್ಲೆಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಾದ ಡಾ ಕಮಲಮ್ಮ. ಇವರನ್ನ ಸಂದರ್ಶಿಸಿದವರು ಟಿಜಿಎಂ ನಾಗರತ್ನ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.